ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಷ್ಟೊಂದು ದಿನ ಆದ್ಮೇಲೆ ಸಿಗ್ತಾ ಇದ್ದೀವಿ. ಸೊ ಇವತ್ತು ನನ್ನ ರುಬಿಕ್ಸ್ ಕ್ಯೂಬ್ ಚಾನಲ್ ಅಲ್ಲಿ ಎಷ್ಟೊಂದು ಜನಕ್ಕೆ ನಾನು ರುಬಿಕ್ಸ್ ಕ್ಯೂಬ್ ಹೇಳ್ಕೊಟ್ಟಿರೋ ವಿಧಾನ ತುಂಬಾ ಇಷ್ಟ ಆಗಿದೆ. ಬಟ್ ಕೆಲವ್ರಿಗೆ ಅದು ಇಷ್ಟ ಆಗಿಲ್ಲ. ಅದು ಅವ್ರದ್ದು ತಪ್ಪು ಅಂತಾನು ಹೇಳಕ್ಕಾಗಲ್ಲ. ನಾನು ಹೇಳ್ಕೊಟ್ಟಿರೋದೆಲ್ಲ ಅವ್ರಿಗೆ ಬರಬೇಕು ಅಂತಾನೂ ಇಲ್ಲ, ಅವ್ರಿಗೆ ಬಂದಿರೋದನ್ನೇ ನಾನು ಹೇಳ್ಕೊಟ್ಟಿದ್ದೀನಿ ಅಂತಾನೂ ಇಲ್ಲ ಅಲ್ವಾ. ಸೊ ಅವರೆಲ್ಲ ಕೆಲವು ಸ್ಟೆಪ್ಸ್ಗಳಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ. ಆ ಸ್ಟೆಪ್ಗಳು ಏನು ಅಂತ ನಾನು ಅವ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಚೆಕ್ ಮಾಡಿ, ಸೊ ನನ್ನ ರುಬಿಕ್ಸ್ ಕ್ಯೂಬ್ ಎಲ್ಲಾ ವಿಡಿಯೋಗಳಲ್ಲೂ, ಎಲ್ಲಾ ಪಾರ್ಟ್ 7 ವಿಡಿಯೋಗಳಲ್ಲೂ ಕೆಲವು ಪ್ರಾಬ್ಲಮ್ಸ್ಗಳು ಬಂದಿದೆ. ಆ ಪ್ರಾಬ್ಲಮ್ಸ್ ಅನ್ನ ಕಮೆಂಟ್ ಬಾಕ್ಸ್ ಇಂದ ನೋಡಿ ಅದನ್ನ ನೋಟ್ ಡೌನ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಎಲ್ಲಿ ಯಾರ್ಯಾರಿಗೆ ಕರೆಕ್ಟ್ ಏನೇನ್ ಪ್ರಾಬ್ಲಮ್ ಆಗಿದೆಯೋ ಅದಕ್ಕೆ ಕಡ್ಡಿ ತುಂಡಾದಂಗೆ ಒಂದು ಉತ್ತರ ಕೊಡ್ತಾ ಬರ್ತೀನಿ. ಅಂದ್ರೆ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತಾ ಬರ್ತೀನಿ. ಓಕೆನಾ? ಕೆಲವ್ರಿಗೆ ಟಿ ಶೇಪ್ ಮುಗಿದ್ಮೇಲೆ ಅಂದ್ರೆ ವೈಟ್ ಸಾಲ್ವ್ ಆದ್ಮೇಲೆ ಟಿ ಶೇಪ್ ಬರಲ್ಲ. ಅವ್ರಿಗೆ ಸೊಲ್ಯೂಷನ್ ಇಲ್ಲಿದೆ. ಕೆಲವ್ರಿಗೆ ಫಸ್ಟ್ ಸ್ಟೆಪ್ ಅಲ್ಲೇ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಏನದು ಸರ್, ವೈಟ್ ನ ಮೇಲ್ಗಡೆ ಎಲ್ಲೋ ಹತ್ರ ತಗೊಂಡೋಗಿ ಮತ್ತೆ ಕೆಳಗಡೆ ತಗೊಂಬಂದಾಗ ಟಿ ಶೇಪ್ ಬರ್ತಿಲ್ಲ. ಟಿ ಶೇಪ್ ಬರ್ತಿಲ್ಲ ಅನ್ನೋದಕ್ಕೆ ಹೇಗ್ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ ನೋಡಿ. ಟಿ ಶೇಪ್ ಯಾಕೆ ಬರಲ್ಲ, ಏನ್ ಮಾಡಿದ್ರೆ ಬರುತ್ತೆ ನೋಡಿ. ಫಸ್ಟ್ ಎಲ್ಲೋ ಹತ್ರ ಅಲ್ವಾ, ಎಲ್ಲೋ ಹತ್ರ ವೈಟ್ ತಗೊಂಡ್ಬರ್ಬೇಕು. 4 ವೈಟ್. ವೈಟ್ ತಂದ್ವಾ. ಈಗ ನಾವೇನ್ ಮಾಡ್ತಾ ಇದೀವಿ, ಆರೆಂಜ್ ಎಲ್ಲಿದೆಯೋ ಅದರ ಸೆಂಟರ್ ತಗೊಂಡೋಗಿ 1 2 ಟೈಮ್ಸ್ ರೊಟೇಟ್ ಮಾಡ್ತಾ ಇದ್ವಿ. ಕರೆಕ್ಟಾ? ಇವಾಗ ವಾಪಸ್ ಹೇಗಿತ್ತೋ ಹಾಗೆ ಮಾಡ್ತೀನಿ ನೋಡಿ. ಹೀಗಿತ್ತು. ಓಕೆನಾ? ಸೊ ಈಗ ನಾನೇನ್ ಮಾಡ್ತೀನಿ, ಈ ತರ ವೈಟ್ ಬಂತಲ್ಲ ಅನ್ನೋ ಖುಷಿಗೆ ಇಲ್ಲೇ ರೊಟೇಟ್ ಮಾಡಿದ್ರೆ ನೋಡಿ, ಈಗಾದ್ಮೇಲೆ ಈ 4 ವೈಟ್ ಇಲ್ಲಿ ಬರುತ್ತೆ. ಈಗ ನಾನು ವೈಟ್ ನ ಸಾಲ್ವ್ ಮಾಡಿದ್ರೆ ನೋಡಿ, ನಿಮ್ ಮುಂದೆನೆ ಸಾಲ್ವ್ ಮಾಡ್ತೀನಿ. ಈಗ ನಾನು ವೈಟ್ ನ ಸಾಲ್ವ್ ಮಾಡಿದ್ರೆ, ಫುಲ್ ವೈಟ್ ಸಾಲ್ವ್ ಮಾಡಿದಾಗ ನೋಡಿ, ಇನ್ನೊಂದೇ ಒಂದು ಪೀಸ್ ಇದೆ ಅಲ್ವಾ. ನೋಡಿ, ವೈಟ್ ಸಾಲ್ವ್ ಆಯ್ತು, ಬಟ್ ಟಿ ಶೇಪ್ ಬರಲ್ಲ. ಯಾಕೆ? ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ವೈಟ್ ಇತ್ತು, ವೈಟ್ ಕೆಳಗೆ ಆರೆಂಜ್ ಇತ್ತು. ಆರೆಂಜ್ ಸೆಂಟರ್ ತಗೊಂಡೋಗಿ ಮಾಡಿದ್ವಿ ಗೊತ್ತಾ? ಆ ತರ ಮಾಡಿದ್ರೆ ಮಾತ್ರ ನಿಮ್ಗೆ ಟಿ ಶೇಪ್ ಬರುತ್ತೆ. ನೀವು ವೈಟು ಆರೆಂಜ್ ಸಿಕ್ತು, ಇಲ್ಲ ವೈಟು ಬೇರೆ ಕಲರ್ ಸಿಕ್ತು ಅಂತ ಹೀಗೆ ರೊಟೇಟ್ ಮಾಡಿಬಿಟ್ರೆ, ಡಬಲ್ ರೊಟೇಟು, ನಿಮಗೆ ಟಿ ಶೇಪ್ ಸಿಗಲ್ಲ. ಓಕೆ, ದಿಸ್ ಇಸ್ ಪ್ರಾಬ್ಲಮ್ ನಂಬರ್ 1. ಇದು ಸಾಲ್ವ್ ಆಗಿದೆಯಾ? ಥರ್ಡ್ ಸ್ಟೆಪ್ ಸ್ಟಾರ್ಟಿಂಗ್ ಅಲ್ಲಿ ಅಥವಾ ಮಿಡಲ್ ಅಲ್ಲಿ ಮೇಲೆ ಎಲ್ಲಾ ಕಡೆ ಎಲ್ಲೋ ಇದ್ದು ಕನ್ಫ್ಯೂಸ್ ಆದವ್ರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದ್ರೆ ಸೊಲ್ಯೂಷನ್ ಇಲ್ಲಿದೆ ನೋಡಿ. ಈಗ ಸ್ಟೆಪ್ 3 ಬಂದಾಗ ನಾನು ಏನ್ ಹೇಳ್ಕೊಟ್ಟಿದ್ದೆ ನೋಡಿ, ಪ್ಲಸ್ ಟೈಪ್ ಅಲ್ಲಿ ಎಲ್ಲೋ ಇರಬಾರ್ದು. ಓಕೆ, ಸೊ ಅದನ್ನ ಚೂಸ್ ಮಾಡ್ಕೋಬೇಕು. ಇದು ಎಲ್ಲೋ ಇದೆ, ಚೂಸ್ ಮಾಡ್ಕೊಳಕ್ ಆಗಲ್ಲ. ಇದು ಚೂಸ್ ಮಾಡ್ಕೊಳ್ಬಹುದು. ಬಟ್ ಇದ್ರ ಕೆಳಗಡೆನೂ ಎಲ್ಲೋ ಇದೆ, ಈ ಬ್ಲೂ ಕೆಳಗಡೆನೂ ಎಲ್ಲೋ ಇದೆ. ಈ ತರ ಕಂಡೀಷನ್ ಅಲ್ಲಿ, ಓಕೆ, ಸೊ ಈ ತರ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಾಗಲ್ಲ ಅಲ್ವಾ. ಸೊ ಈಗ ಏನಿಲ್ಲ, ಯಾವ ಕಡೆ ಆದ್ರೂ ತಗೊಳ್ಳಿ, ಅಪ್ ರೊಟೇಟ್ ಡೌನ್ ಮಾಡಿ, ಮತ್ತೆ ವೈಟ್ ನ ಸಾಲ್ವ್ ಮಾಡಿ. ಈಗ ನೋಡಿ, ಮೇಲ್ಗಡೆ ಇದೆರಡು ಎಲ್ಲೋ ಇದೆ, ತಗೊಳಕ್ಕಾಗಲ್ಲ. ಇದ್ರ ಕೆಳಗಡೆ ಎಲ್ಲೋ ಇದೆ, ತಗೊಳಕ್ಕಾಗಲ್ಲ. ಬಟ್ ಇದ್ರ ಕೆಳಗಡೆ ಎಲ್ಲೋ ಇಲ್ಲ, ಇದನ್ನ ತಗೋಬಹುದು. ಈಗ ನೋಡಿ, ಇದನ್ನ ಇಲ್ಲಿ ಕೂರಿಸ್ಬೇಕಲ್ವಾ. ಸೊ ದೂರ ತಗೊಂಡೋಗಿ ಈ ಕಡೆ ಅಪ್ ರೊಟೇಟ್ ಡೌನ್, ಮತ್ತೆ ವೈಟ್ ನ ಸಾಲ್ವ್ ಮಾಡೋದು. ಈಗ ಸಾಲ್ವ್ ಆಯ್ತು ನೋಡಿ. ಆಗ ಈ ತರ ಎಲ್ಲ ಸಾಲ್ವ್ ಆಗುತ್ತೆ. ಇದು ಯಾವಾಗ ಮಾಡಬೇಕು? ಥರ್ಡ್ ಸ್ಟೆಪ್ ಸ್ಟಾರ್ಟ್ ಮಾಡಕ್ ಮುಂಚೆ, ಇಲ್ಲ ಮಧ್ಯದಲ್ಲಿ ಎಲ್ಲಾದ್ರೂ ನಿಮ್ಗೆ 4 ಎಲ್ಲೋ ಇರಬಾರ್ದು ಅಲ್ವಾ. ಮೇಲ್ಗಡೆ ಟಾಪ್ ಅಲ್ಲಿ 2 ಎಲ್ಲೋ ಇದೆ, ಸೊ ತಗೊಳಕ್ಕಾಗಲ್ಲ. ಬಟ್ ಇದು ನೋಡಿ, ಇದು ಕೆಳಗಡೆನೂ ಎಲ್ಲೋ ಇದೆ, ತಗೊಳಕ್ಕಾಗಲ್ಲ. ಇದು ಕೆಳಗಡೆನೂ ಇದೆ, ಎಲ್ಲೋ ಇದೆ, ತಗೊಳಕ್ಕಾಗಲ್ಲ. ಆಗ ಸುಮ್ನೆ ಯಾವ್ದಾರೋ ಕಡೆ ಅಪ್ ರೊಟೇಟ್ ಡೌನ್ ಆ ತರ ಮಾಡಿ ಅಷ್ಟೇ, ಆಗ ಸರಿ ಹೋಗ್ಬಿಡುತ್ತೆ. ಫಿಫ್ತ್ ಸ್ಟೆಪ್ ಫುಲ್ ಒಂದೇ ಫಾರ್ಮುಲಾ ಇದ್ರೂ ಸಹ ಹೇಗೆ ಹಿಡ್ಕೋಬೇಕು ಅಂತ ಗೊತ್ತಿಲ್ಲದೆ ಇರೋರಿಗೆ ಫುಲ್ ಕಂಪ್ಲೀಟ್ ಸೊಲ್ಯೂಷನ್ ಇಲ್ಲಿದೆ ನೋಡಿ. ಈಗ ನೋಡಿ,
4th ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಕೆಲವು ಪ್ರಾಬ್ಲಮ್ ಬರುತ್ತೆ. ಅಂದರೆ 4th ಸ್ಟೆಪ್ ಕಂಪ್ಲೀಟ್ ಆಯಿತು ಸರ್, ಪ್ಲಸ್ ಟೈಪು ಬಂದಿದೆ, ಬಟ್ ಈಗ ಹೇಗೆ ಇಟ್ಕೋಬೇಕು ಗೊತ್ತಾಗ್ತಾ ಇಲ್ಲ 5th ಸ್ಟೆಪ್ ಕಂಟಿನ್ಯೂ ಮಾಡೋದಕ್ಕೆ ಅಂತ. ಅದನ್ನು ನಾನು 4th ಇದರಲ್ಲೂ ಹೇಳ್ಕೊಟ್ಟಿದ್ದೀನಿ 5th ವಿಡಿಯೋದಲ್ಲಿ. ಬಟ್ ಆದರೂ ಈಗ ಕಂಪ್ಲೀಟಾಗಿ ಕ್ಲಿಯರ್ ಕಟ್ಟಾಗಿ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ನನಗೆ ಈ ಥರ ಬಂದಿದೆ ಆಯಿತಾ. 4th ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಬೇಕಾದರೂ ಬರ್ಬೋದು. ಓಕೆ, ನನಗೆ ಈ ಥರ ಬಂದಿದೆ. ಈಗ ಇದನ್ನು ಹೇಗೆ ಇಟ್ಕೋಬೇಕು, ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನಿಮಗೆ ಥಿಯರಿ ಪ್ರಕಾರ ಹೇಳ್ಕೊಡ್ತೀನಿ. ನೋಡಿ, ಫಸ್ಟ್ ಸ್ಟೆಪ್ಪು ನಿಮಗೆ ಇದೇ ಬರ್ಬೋದು, ಇಲ್ಲ ಬೇರೆ ಏನು ಬೇಕಾದರೂ ಬರ್ಬೋದು ಆಯಿತಾ. ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳಿ. ಹೇಗೆ ಬಂದರೆ ಏನಾಗುತ್ತೆ ನೆಕ್ಸ್ಟ್ ಅಂತ ನಿಮ್ಗೆ ಗೊತ್ತಿರಬೇಕು. ಆಗ ಹೇಗೆ ಇಟ್ಕೋಬೇಕು ಅಂತ ಗೊತ್ತಾಗುತ್ತೆ. ಫಸ್ಟು ನನಗೆ ಈ ಥರ ಆದರೂ ಈ 4 ನೋಡಿ, ಈ ಫಸ್ಟ್ 6 ಮತ್ತು ಇದೊಂದು ಈ ಥರ ಆದರೂ ಬರ್ಬೋದು, ಇಲ್ಲ ಡೈರೆಕ್ಟಾಗಿ ನಮ್ಗೆ ಇದಾದರೂ ಬರ್ಬೋದು ಆಯಿತಾ. ಇದು ಸೆಕೆಂಡ್ ಒನ್ ಏನು ಅಂತ ಹೇಳ್ಕೊಡ್ತೀನಿ ನಾನು. ಫಸ್ಟ್ ಇದು ನೋಡಿ, ಈ ಥರ ಬಂತು, ಹೀಗೆ ಇಟ್ಕೊಳ್ಳಿ ಆಯಿತಾ. ಹೇಗೆ ಬಂದ್ರೂ ಯಾವ್ಯಾವ ಸ್ಟೆಪ್ ನೋಡಿ, 4 ಥರ ಬರುತ್ತೆ ನಿಮಗೆ. 4 ಥರ ಬಂದಾಗಲೂ ಹೇಗೆ ಇಟ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ನೋಡಿ, ಫಸ್ಟ್ ನಿಮ್ಗೆ ಈ ಥರ ಅಕಸ್ಮಾತ್ ಈ ಥರ ಬಂತು ಅಂದರೆ ನೋಡಿ, ಈ ಥರ ಇದೇ ಥರ ಇಟ್ಕೊಂಡು 5th ಸ್ಟೆಪ್ ಅಪ್ಲೈ ಮಾಡಿದ್ರೆ ನಿಮಗೆ ಇದು ಸಿಗುತ್ತೆ. ಇದೇನು ನೋಡಿ, ಇದೇನು ಅಂದರೆ ಪ್ಲಸ್ ಟೈಪಲ್ಲಿ ಒಂದು ಬಂದಿರುತ್ತೆ, ಮತ್ತು ನಿಮ್ಮ ಲೆಫ್ಟ್ ಸೈಡಲ್ಲಿ ಯಾವ್ದಾದ್ರು ಇಟ್ಕೊಳ್ಳೋ ಥರ ಇಟ್ಕೋಬೇಕು. ಅಂದರೆ ನಿಮ್ಮ ಲೆಫ್ಟ್ ಸೈಡ್ಗೆ ಕೆಳಗಡೆ ನೋಡಿ, ಈ ಥರ ಇದನ್ನು ಪ್ಲಸ್ ಟೈಪ್ ಅಂದ್ಕೊಳ್ಳಿ. ಪ್ಲಸ್ ಟೈಪ್ ಅಂದ್ಕೊಂಡ್ರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಈ ರೆಡ್ ಇದೆಯಲ್ಲ, ಇಲ್ಲಿ ಎಲ್ಲೋ ಇರಬೇಕು. ಆ ಥರ ಇಟ್ಕೊಂಡು ಮಾಡಿದ್ರೆ ಬೇಗ ಆಗುತ್ತೆ. ಆ ಥರ ಇಟ್ಕೊಂಡು ಮಾಡಿದ್ರೆ ಏನಾಗುತ್ತೆ, ಇದು ಸಿಗುತ್ತೆ ನಿಮಗೆ. ಇದು ಅಂದ್ರೇನು, ಪ್ಲಸ್ಸು ಒಂದು ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಇದು ಒಂದು ಲೆಫ್ಟ್ ಸೈಡಲ್ಲಿ ಎಲ್ಲೋ ಇರುತ್ತೆ, ಮತ್ತು ರೈಟ್ ಸೈಡ್ ಈ ಕಡೆ ಕೆಳಗಡೆ ಎಲ್ಲೋ ಇರುತ್ತೆ. ಇದು ಹೆಂಗೆ ಬೇಕಾದರೂ ರೊಟೇಟ್ ಆಗಿರ್ಬೋದು. ನೋಡಿ, ಹಿಂಗೆ ಬೇಕಾದ್ರೆ ರೊಟೇಟ್ ಆಗಿರೋದು, ಅದನ್ನು ನೀವು ಹೀಗೆ ಇಟ್ಕೋಬೇಕು. ಒಂದು ಪ್ಲಸ್ಸು, ಒಂದು ಕೆಳಗಡೆ ಈ ಕಾರ್ನರಲ್ಲಿ ಎಲ್ಲೋ, ಮತ್ತು ಈ ಕಾರ್ನರ್ ಕೆಳಗಡೆ ಎಲ್ಲೋ. ಓಕೆ, ಈ ಥರ ಆದಾಗ ನೆಕ್ಸ್ಟ್ ನೋಡಿ, ಇದು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಬರ್ಬೋದು, ಇಲ್ಲ ನಿಮ್ಗೆ ಡೈರೆಕ್ಟಾಗಿ ಇದು ಸಿಗದೇ ಇರ್ಬೋದು, ಇಲ್ಲ ಇದೇ ಸಿಗ್ಬೋದು. ಇಲ್ಲಿಂದ ಡೈರೆಕ್ಟಾಗಿ ಈ ಸ್ಟೆಪ್ ಹೋಗ್ಬಿಡ್ಬೋದು, ಇಲ್ಲ ಡೈರೆಕ್ಟಾಗಿ ಇಲ್ಲಿಂದ ಡೈರೆಕ್ಟ್ ಫುಲ್ ಕಂಪ್ಲೀಟ್ ಆಗ್ಬಿಡ್ಬೋದು. ಎಲ್ಲ ಥರ ಪಾಸಿಬಿಲಿಟೀಸ್ ಇದೆ. ಅದು ಹೇಗೆ ಅಂತ ಹೇಳ್ತೀನಿ ನೋಡಿ. ಇವಾಗ ಇಲ್ಲೇ ಆಯಿತಾ. ನೆಕ್ಸ್ಟು ಇದಾದಮೇಲೆ ಹೇಗೆ ಬರುತ್ತೆ ನಿಮಗೆ ಅಂದರೆ ನೋಡಿ, ಸೇಮ್ ಪ್ಲಸ್ಸು, ಸೇಮ್ ಇದೇ ಥರನೇ ಇಲ್ಲೊಂದು ಕೆಳಗಡೆ ಎಲ್ಲೋ, ಬಟ್ ಇಲ್ಲಿದ್ದೆಲ್ಲೋ ನಿಮ್ಮ ಮುಂದೆ ಭಾಗದಲ್ಲಿ ಬರುತ್ತೆ, ಫ್ರಂಟ್ ಸೈಡ್ ಕೆಳಗಡೆ ಬರುತ್ತೆ. ಈ ಥರ ಇಟ್ಕೊಂಡು 5th ಸ್ಟೆಪ್ ಎಂಥ ಸಿಚುವೇಶನಲ್ಲೇ ಹಾಕಿದ್ರು ಫುಲ್ ಕಂಪ್ಲೀಟ್ ಎಲ್ಲೋ ಆಗುತ್ತೆ. ಸೊ 5th ಸ್ಟೆಪ್ ಕಂಪ್ಲೀಟಾಗಿ ಸಾಲ್ವ್ ಆಗುತ್ತೆ. ಅರ್ಥ ಆಯ್ತಾ? ನಿಮ್ಗೆ ಫಸ್ಟ್ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಯಾವ ಥರ ಬೇಕಾದರೂ ಇರ್ಬೋದು. ಅದನ್ನು ನೀವು ಹೀಗೆ ಈ ಥರ ಬಂದರೆ ಹೀಗೆ ಇಟ್ಕೊಳ್ಳಿ, ಇಲ್ಲ ನಿಮ್ಗೆ ಡೈರೆಕ್ಟಾಗಿ ಪ್ಲಸ್ ಸಿಕ್ಕಿದ್ರೆ ಪ್ಲಸ್ಸೇ ಡೈರೆಕ್ಟಾಗಿ ಸಿಕ್ಕಿದ್ರೆ ಲೆಫ್ಟ್ ಸೈಡಲ್ಲಿ ಎಲ್ಲೋ ಬರೋ ಥರ ಇಟ್ಕೊಳ್ಳಿ. ಓಕೆ, ಲೆಫ್ಟ್ ಸೈಡ್ ಕೆಳಗಡೆ ಎಲ್ಲೋ ಬರೋ ಥರ ಇಟ್ಕೊಂಡು ಮಾಡಿದ್ರೆ ನಿಮಗೆ ಇದು ಬರುತ್ತೆ. ಇದಂದ್ರೇನು, ಒಂದು ಪ್ಲಸ್ಸು ಇಲ್ಲಿ ಈ ಕಾರ್ನರಲ್ಲಿ ಎಲ್ಲೋ, ಮತ್ತು ರೈಟ್ ಸೈಡ್ ಕೆಳಗಡೆ ಎಲ್ಲೋ, ಈ ಥರ ಇಟ್ಕೊಂಡು ಮಾಡಿದ್ರೆ ಸೇಮ್ ಸಿಚುಯೇಷನ್. ಬಟ್ ರೈಟ್ ಸೈಡ್ ಕಾರ್ನರ್ ಇರೋ ಎಲ್ಲೋ, ಕೆಳಗಡೆ ಇರೋ ಎಲ್ಲೋ ನಿಮ್ಮ ಫ್ರಂಟ್ ಕೆಳಗಡೆ ಎಲ್ಲೋ ಆಗಿ ಕನ್ವರ್ಟ್ ಆಗುತ್ತೆ. ಇದಾಗಿ ನೆಕ್ಸ್ಟ್ ಅದೇ 5th ಫಾರ್ಮುಲಾ ಹಾಕಿದ್ರೆ ಫುಲ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ಮೇನ್ ಪಾಯಿಂಟ್, ಇದೆಲ್ಲ ಸ್ಟೆಪ್ಗೂ ನೀವು ಆಗ್ತಿರೋದು ಒಂದೇ ಫಾರ್ಮುಲಾ, 5th ಫಾರ್ಮುಲಾ. ಓಕೆ, ಕೆಲವ್ರಿಗೆ ಇದರಿಂದ ಹಿಂಗೆ ಬರ್ಬೋದು, ಇಲ್ಲ ಇದರಿಂದ ಫಾಲೋ ಆಗ್ಬೋದು. ಕೆಲವ್ರಿಗೆ ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿ ಬರ್ಬೋದು, ಇಲ್ಲಾಂದ್ರೆ ಕೆಲವ್ರಿಗೆ 4 ಸ್ಟೆಪ್ಪಲ್ಲೇ ಎಲ್ಲೋ ಕಂಪ್ಲೀಟ್ ಆಗ್ಬಿಟ್ಟಿರುತ್ತೆ. 4 ಸ್ಟೆಪ್ಪಲ್ಲೇ ಕಂಪ್ಲೀಟ್ ಆದರೂ ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಮ 5th ಸ್ಟೆಪ್ ಏನೇನು ಅಂತ ಗೊತ್ತಿರಬೇಕು. 5th ಸ್ಟೆಪ್ ಏನೇನು, ಫುಲ್ ಟಾಪಲ್ಲಿ ಎಲ್ಲೋ ಕಂಪ್ಲೀಟ್ ಆಗೋದು. ಓಕೆ, ಸೊ ಈ ಹೇಗೆ ಇಟ್ಕೋಬೇಕು ಅಂತ 5th ಸ್ಟೆಪ್ಪಲ್ಲಿ ಕನ್ಫ್ಯೂಸ್ ಆದವ್ರಿಗೆ ಈ ಸ್ಟೆಪ್ ನೋಡಿ. ಈಗ ನಾವು ಸ್ಟೆಪ್ಸ್ನ ಅನಲೈಸ್ ಮಾಡಿದ್ವಿ, ಬಟ್ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿದ್ರೇ ನಮಗೆ ಅದು ಅರ್ಥ ಆಗೋದು. ಸೊ ಈಗ ಅದನ್ನು ಹೇಗೆ ಅಂತ ಮಾಡಿ ತೋರಿಸ್ತೀನಿ. ಈ ಥರ ಇದೆಯಾ ನೋಡಿ, ಇದರಲ್ಲೂ ಇದೇ ಥರನೇ ಇದೆ. ಓಕೆ, ಈಗ ನಮಗೆ ಇದಾದ್ಮೇಲೆ ಇದಾದ್ರೂ ಸಿಗ್ಬೋದು, ಇಲ್ಲ ಡೈರೆಕ್ಟಾಗಿ ಇದಾದರೂ ಸಿಗ್ಬೋದು, ಇಲ್ಲ ಡೈರೆಕ್ಟಾಗಿ ಇದಾದರೂ ಸಿಗ್ಬೋದು, ಏನು ಬೇಕಾದ್ರೂ ಸಿಗ್ಬೋದು. ಯಾವುದಾದ್ಮೇಲೆ ಹೇಗೆ ಇಟ್ಕೋಬೇಕು ಅಂತ ಒಂದು ಗೊತ್ತಾದರೆ ಆರಾಮ್ಸೆ ಮಾಡ್ಬೋದು. ನೋಡಿ, ಈಗಿದೆಯಾ. ಈಗ 5th ಸ್ಟೆಪ್ ಫಾರ್ಮುಲಾ ಆಗ್ತಿದೆ ನೋಡಿ. ಒಂದು ಪ್ಲಸ್ಸು, ಒಂದು ಎಕ್ಸ್ಟ್ರಾ ಬಂದಿದೆ. ಓಕೆ ನೋಡಿ, ಒಂದು ಪ್ಲಸ್ಸು, ಒಂದು ಎಕ್ಸ್ಟ್ರಾ. ಬಟ್ ಅದು ಹೇಗೆ ಇಟ್ಕೋಬೇಕು, ನಾವು ಹೀಗೆ ಇಟ್ಕೋಬೇಕು ನೋಡಿ. ಒಂದು ಪ್ಲಸ್ಸು, ಒಂದು ಎಕ್ಸ್ಟ್ರಾ,
ರೈಟ್ ಸೈಡ್ ಕಾರ್ನರ್ ಡೌನಲ್ಲಿ ಎಲ್ಲೋ ಇದೆ, ರೈಟ್ ಸೈಡ್ ಕಾರ್ನರ್ ಡೌನಲ್ಲಿ ಎಲ್ಲೋ ಇದೆ. ಇದಾದ್ಮೇಲೆ ನಿಮ್ಗಿದೆ ಒಂದು ಪ್ಲಸ್ ಒಂದು ಎಕ್ಸ್ಟ್ರಾ ಫ್ರಂಟ್ ಡೌನಲ್ಲಿ ಒಂದು ಸಿಗುತ್ತೆ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಫುಲ್ ಎಲ್ಲೋ ಆಗ್ಬಿಡುತ್ತೆ ನೋಡಿ. ಹೀಗೆ ಇಟ್ಕೋಬೇಕು ಕರೆಕ್ಟಾಗಿ. ಒಂದು ಪ್ಲಸ್ ಲೆಫ್ಟ್ ಸೈಡ್ ಕಾರ್ನರ್ ಒಂದು ಎಕ್ಸ್ಟ್ರಾ ಎಲ್ಲೋ, ಇಲ್ಲೊಂದು. ನೋಡಿ ಏನೋ ಬಂತಾ, ಒಂದು ಪ್ಲಸ್ ಒಂದು ಎಕ್ಸ್ಟ್ರಾ ಎಲ್ಲೋ ಇದೆ ನೋಡಿ. ಒಂದು ಪ್ಲಸ್ ಒಂದು ಎಕ್ಸ್ಟ್ರಾ ಎಲ್ಲೋ, ಇಲ್ಲಿ ಕೆಳಗಡೆ ಎಲ್ಲೋ, ಅದೇ ಈ ಸ್ಟೆಪ್. ಇದಾದ್ಮೇಲೆ ನೆಕ್ಸ್ಟ್ ಫುಲ್ ಎಲ್ಲೋ ಆಗುತ್ತೆ. ಹೀಗೆ ಇದು ಹೇಗೆ ಇಟ್ಕೋಬೇಕು ಅಂತ ಅಷ್ಟೇ. 5th ಸ್ಟೆಪ್ಪಲ್ಲಿ ಎಷ್ಟೊಂದು ಜನಕ್ಕೆ ಇದು ಪ್ರಾಬ್ಲಮ್ ಆಗಿದೆ. ಸೊ ಇದು ಕಂಪ್ಲೀಟ್ ಆದರೆ ನೆಕ್ಸ್ಟ್ ಎಷ್ಟೊಂದು ಜನ ಕಂಪ್ಲೀಟ್ ಆಗಿಲ್ಲ ಅಂತ ಇಲ್ಲೇ ಬಿಟ್ಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆ ಇದೊಂದು ಹೆಲ್ಪ್ ಆಗಲಿ ಅಂತ. 7th ಸ್ಟೆಪ್ಪಲ್ಲಿ ಒಂದು ಚಿಕ್ಕ ಪ್ರಾಬ್ಲಮ್ ಬರುತ್ತೆ, ಅದಕ್ಕೆ ಸೊಲ್ಯೂಷನ್ ಇಲ್ಲಿದೆ ನೋಡಿ. ಇದು 7th ಸ್ಟೆಪ್ಪಲ್ಲಿ ಬರೋ ಪ್ರಾಬ್ಲಮ್ಮು. ಕೆಲವರು ಮಾತ್ರ ಫೇಸ್ ಮಾಡ್ತಾರೆ. ಅಂದರೆ 6th ಸ್ಟೆಪ್ಪು ಕಂಪ್ಲೀಟಾಗಿ ಆಗಿರುತ್ತೆ. ಒಂದು ಕಂಪ್ಲೀಟ್ ಬ್ಲೂ ಕಂಪ್ಲೀಟ್ ಆಗಿರುತ್ತೆ, ಯಾವುದು ಬೇಕಾದ್ರೂ ಕಲರ್ ಆಗಿರ್ಬೋದು. ಎಲ್ಲೋ ಟಾಪಲ್ಲಿ ಕಂಪ್ಲೀಟ್ ಆಗಿರಬೇಕು, ವೈಟ್ ಕೆಳಗಡೆ ಕಂಪ್ಲೀಟ್ ಆಗಿರಬೇಕು. ಮಿಕ್ಕಿದ್ದೆಲ್ಲ ಒಂದೊಂದು ಬಾಕ್ಸ್ ಮಾತ್ರ ಆಗಿರಲ್ಲ. ಸೊ ಈ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ, ಈಗ ನೀವು 7th ಸ್ಟೆಪ್ ಫಾರ್ಮುಲಾ ಹಾಕಿದ್ರೂ ಅದು ಕಂಪ್ಲೀಟ್ ಆಗಲ್ಲ. ಆಗ ಏನು ಮಾಡಬೇಕು, ಮತ್ತೆ ಇದೇ ಸ್ಟೆಪ್ ಬಂದು ಕೂತ್ಕೊಳ್ಳುತ್ತೆ ಆಯಿತಾ. ಮತ್ತೆ ಹಾಕಿದ್ರೆ ಆಗ ಫುಲ್ ಕ್ಯೂಬ್ ಸಾಲ್ವ್ ಆಗ್ಬಿಡುತ್ತೆ ನೋಡಿ. ನನಗಾಗೋಯ್ತು. ಕೆಲವ್ರಿಗೆ ಇದಾಗಿಲ್ಲ ಅಂದರೆ ಮತ್ತೆ 7th ಸ್ಟೆಪ್ಪಲ್ಲಿ ಹಾಕಿ, ಆಗ ಸಾಲ್ವ್ ಆಗುತ್ತೆ. ಥ್ಯಾಂಕ್ ಯು.